ಪ್ರಕರಣ ಏನಿತ್ತು ಸರ್, ಅದರಲ್ಲಿ BJP ಕಚೇರಿಯಲ್ಲಿ ಸ್ಫೋಟ ಮಾಡಲಿಕ್ಕೇನೋ ನಡೆದಿತ್ತು ಸಂಚು ಅನ್ನೋಂಥದ್ದು NIA ತನ್ನ ಆರೋಪ ಪಟ್ಟಿಯಲ್ಲಿ ಹೇಳಿದೆ ಸರ್. ಅದು NIA ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಕೇಸು. ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ. ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ BJP ಕಚೇರಿಯನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ. ಅದರಿಂದ ಇನ್ನೂ ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ. ಅದಕ್ಕೆ ಈಗ ದರ್ಶನ್ ಚಾರ್ಜ್ ಶೀಟ್ನ ಮಾಹಿತಿಗಳು ಹೊರಗಡೆ ಬರ್ತಾ ಇರೋದಕ್ಕೆ ಆಕ್ಷೇಪಗಳು ವ್ಯಕ್ತಪಡಿಸಿದ್ದಾರೆ. ಇದು ಕೇಸ್ ಮೇಲೆ ಪ್ರಭಾವ ಬೀರ್ಬೋದು, ಯಾಕಂದ್ರೆ ಅವ್ರು ನಿರ್ಬಂಧ ಕೋರಿ ಅರ್ಜಿನೂ ಕೂಡ ಹಾಕ್ಕೊಂಡಿದ್ದಾರೆ ಅವ್ರ ಪರವಾಗಿ. ನೋಡಿ, ಚಾರ್ಜ್ ಶೀಟು ಒಂದು ಸಾರಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ನಾವು ಅಪೋಸಿಟ್ ಲಾಯರಿಗೂ ಕೊಡ್ತಾರಲ್ವ. ಇಸ್ ನೋ ಮೋರ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಅದು ಪಬ್ಲಿಕ್ ಡೊಮೈನಿಗೆ ಬಂದೇ ಬರುತ್ತೆ. ಅದನ್ನು ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ. ಅದರಿಂದ ಅದು ಹೊರಗಡೆ ಬರುತ್ತೆ. ಈಗ ಅವರು ಚಾರ್ಜ್ ಶೀಟ್ ಇದ್ದನ್ನೆಲ್ಲ ಮಾಹಿತಿ ಹೊರಗಡೆ ಬರಬಾರ್ದು ಅಂತೇನೋ ಹಾಕೊಂಡಿದ್ದಾರೆ ಅಂತ ಹೇಳಿದೆ. ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಅದನ್ನು ಸರ್ ನೋಡಿ, ದೇ ಆರ್ ಇಂಡಿಪೆಂಡೆಂಟ್ ಕೇಸಸ್. ಈಗ ಇದು ನೂರಾರು ಕೇಸಸ್ಸು ಈಗ ರಾಮೇಶ್ವರಂ ಬಂತಪ್ಪ. ಈಗ ಅದನ್ನು ಮುಚ್ಚಾಕಕ್ಕೆ ರಾಮೇಶ್ವರಂ ತಂದರು ಅಂದರೆ ಆ ರೀತಿ ಏನಿಲ್ಲ. ಇಂಡಿಪೆಂಡೆಂಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಮಾಧ್ಯಮದಲ್ಲಿ ತಾವೇ ಪ್ರಯಾರಿಟಿ ಮೇಲೆ ತೋರಿಸ್ತೀರ. ನಿಮಗೆ ಯಾವುದು ಪ್ರಯಾರಿಟಿ ಬರುತ್ತೆ ಅದನ್ನು ನೀವು ತೋರಿಸ್ತೀರ. ಅದಕ್ಕೆ ನಾವು ಇಲ್ಲ ಅವ್ರಿಗೆ TRPಗೋಸ್ಕರ ತೋರಿಸ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಹಂಗೆ ಹೇಳೋಕ್ಕಾಗೋದಿಲ್ಲ. ನಿಮಗೆ ಪ್ರಯಾರಿಟಿ ಯಾವ್ದು ಬೇಕೋ ಅದನ್ನು ಮಾಡ್ಕೊತೀವಿ. ವಿಚಾರಣೆ ಮೇಲೆ ಏನಾದರೂ ಪರಿಣಾಮ ಬೀರ್ತದ? ಏನಿಲ್ಲ, ಅದು ಡಾಕ್ಯುಮೆಂಟ್ ಮೇಲೆ ಹೋಗ್ತಾರೆ ಅವರು. ಈಗ ಪಬ್ಲಿಕ್ ಡೊಮೈನ್ನಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸಿಗೆ ತಗೊಳ್ಳೋದಿಲ್ಲ. ಏನು ಡಾಕ್ಯುಮೆಂಟ್ ಇದೆ, ಏನು ಎವಿಡೆನ್ಸಸ್ ಇದೆ, ಅದ್ರ ಮೇಲೆ ಆನ್ ದಿ ಕೇಸ್ ಆಫ್ ಮೆರಿಟಲ್ಲಿ ಹೋಗ್ತಾರೆ. ಅದು ಬಿಟ್ಟು ಅಲ್ಲೇನೋ ಮಾತಾಡಿದ್ರು, ಇಲ್ಲೇನೋ ಮಾತಾಡಿದ್ರು, ಕೋರ್ಟ್ ಹಾಲ್ನಲ್ಲಿ ಯಾರೋ ಏನೋ ಹಿಂಗೆ ಮಾತಾಡ್ತಾಯಿದ್ರು, ಅದನ್ನು ಕಾಗ್ನಿಸೆನ್ಸಿಗೆ ತೊಗೊಳ್ಳೋಣ ಅಂತ ಜಡ್ಜಸ್ ಮಾಡೋದಿಲ್ಲ. ಏನು ಪೊಲೀಸ್ನವ್ರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಎವಿಡೆನ್ಸ್ ಕೊಡ್ತಾರೆ, ಅದ್ರ ಮೇಲೆ ಹೋಗುತ್ತೆ. Sir, NIA charge sheet has revealed that there was an ISIS-linked terror attack planned in Malleshwaram BJP